ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಬೆಣ್ಣೆನ ತುಪ್ಪನ ಹೇಗೆ ಮಾಡಿಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಪ್ಯಾಕೆಟಲ್ಲಿ ಹಾಕಿಕೊಟ್ಟಿದ್ದಾರೆ. ನಾನು ಪಾತ್ರೆಗೆ ಹಾಕಿದ್ದೀನಿ ನೋಡಿ. ಇಲ್ಲಿ ಅಂಟ್ಕೊಂಡಿರೋದೆಲ್ಲ ಕವರ್ಗೆ ಅಂಟ್ಕೊಂಡಿರೋದನ್ನೆಲ್ಲ ತೆಗೆದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಎಲ್ಲ ಕ್ಲಿಯರಾಗಿ ತಗೊಂಡ್ಬಿಡೋಣ. ಈ ಥರ ಪ್ಯಾಕ್ ಮಾಡಿ ಕೊಡ್ತಾರಲ್ಲಿ, ಪ್ಯಾಕ್ ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ. ಇದಕ್ಕೆಲ್ಲ ಅಂಟ್ಕೊಂಡಿರೋದನ್ನ ಎಲ್ಲ ತೆಗೆದು ಪಾತ್ರೆಗೆ ಹಾಕ್ತೀನಿ. ನೋಡಿ ಇಲ್ಲಿ ಪಾತ್ರೆಗೆ ಹಾಕಿದ್ದೀನಿ. ಸುಮಾರು ಒಂದು ಅರ್ಧ kg ಬೆಣ್ಣೆ ಇದೆ ಇದು. ನೋಡಿ ಗ್ಯಾಸ್ ಮೇಲೆ ಇಡ್ತೀನಿ. ಇವಾಗ ಕಾಯಕ್ಕಿಡೋಣ. ನೋಡಿ ಕರಗ್ತಾ ಇದೆ, ನೋಡಿ ಕರಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಕರಗ್ತಾ ಇದೆ ಇದು. ನಾನು ಈ ಬೆಣ್ಣೆನ ಸೀತಾ ಸರ್ಕಲಲ್ಲಿ ಸಿಗುತ್ತೆ. ಇದು ಸೀತಾ ಸರ್ಕಲಲ್ಲಿ ತೊಗೊಂಬಂದಿದ್ದೀನಿ ಬೆಣ್ಣೆನ. ನೋಡಿ ಇನ್ನೂ ಕರಗ್ತಾ ಇದೆ. ರೆಡಿಮೇಡ್ ತುಪ್ಪಕ್ಕಿಂತ ನಾವು ಮನೆಯಲ್ಲಿ ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಲನ್ನ ಹೆಪ್ಪಾಕಿ ಮೊಸರು ಮಾಡಿಕೊಂಡು ಆ ಮೊಸರು ಮೇಲೆ ಕೆನೆ ಬರುತ್ತೆ. ಆ ಕೆನೆನ ತೆಗೆದುಬಿಟ್ಟು ಒಂದು ಡಬ್ಬನಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಅದನ್ನು ನಾವು ಮನೆಯಲ್ಲೇ ಬೆಣ್ಣೆನೂ ರೆಡಿ ಮಾಡ್ಕೋಬೋದು. ರೆಡಿ ಮಾಡಿಕೊಂಡು ಈ ಥರ ಕಾಯಿಸ್ಕೊಳ್ಳಬಹುದು. ಎಷ್ಟೋ ಜನಕ್ಕೆ ಬೆಣ್ಣೆ ಕಾಯಿಸ್ಕೊಳ್ಳೋಕ್ಕೂ ಬರಲ್ಲ ಅಲ್ಲ, ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಮಜ್ಜಿಗೆ ಫ್ಲೇವರ್ ಎಲ್ಲ ಹೋಗ್ಬಿಟ್ಟು ನೋಡಿ ಕಲರ್ ಹೆಂಗೆ ಲೈಟ್ ಆಗ್ತಾಯಿದೆ ನೋಡಿ. ನೊರೆ 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 ಬರ್ತಾಯಿದೆ. ಇವಾಗ ಕಲರ್ ಲೈಟ್ ಆಗ್ತಾಯಿದೆ. ಈ ಹಂತದಲ್ಲಿ ನಾನು ಫ್ಲೇಮ್ನ ಕಮ್ಮಿ ಮಾಡ್ಕೊತೀನಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಈ ಥರ ಚಾಕ್ಲೇಟ್ ಕಲರ್ ಬರುತ್ತೆ. ನೋಡಿ ನೋಡಿ ಕಾಣಿಸ್ತಾ ಇದೆಯಾ? ಈ ಚಾಕ್ಲೇಟ್ ಕಲರ್. ಈ ಕಡೆ ಪಕ್ಕದಲ್ಲಿ ಸರಿಸ್ಕೊಂಡ್ರೆ, ಇಲ್ಲ ಊದಿದ್ರೂ ಗೊತ್ತಾಗುತ್ತೆ, ಇಲ್ಲ ಪಕ್ಕದಲ್ಲಿ ಸರಿಸ್ಕೊಳ್ಳಿ. ನೋಡ್ರಿ ಆಯಿತು. ಇವಾಗ ತುಪ್ಪ ರೆಡಿ ಆಯಿತು. ಘಮ 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 ತುಪ್ಪ ರೆಡಿ ಆಯಿತು. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಸೋಸ್ಕೊಂಡು ಡಬ್ಬಗೆ ಹಾಕ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಡಬ್ಬ. ಇದು ಟೀ ಸೋಸೋದು. ಟೀ ಸೋಸೋದ್ರಲ್ಲೇ ನಾವು ತುಪ್ಪನ ಶೋಧಿಸ್ಕೋಬೋದು. ಈ ಥರ ನಾವು ಶೋಧಿಸಿ ಕಾಯಿಸ್ಬಿಟ್ಟು ಶೋಧಿಸಿ ಇಟ್ಕೊಂಡ್ಬಿಟ್ರೆ ತಿಂಗಳಗಟ್ಟಲೆ ಯೂಸ್ ಮಾಡ್ಕೋಬೋದು. ತಿಂಗಳಗಟ್ಟಲೆ ಯೂಸ್ ಮಾಡಿದ್ರೂ ಏನೂ ಹಾಳಾಗಲ್ಲ ತುಪ್ಪ. ಸ್ಮೆಲ್ಲು ಹಾಳಾಗಲ್ಲ, ಟೇಸ್ಟು ಹಾಳಾಗಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ. ಈ ಥರ ನಾವು ಫ್ರೆಶ್ಶಾಗಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿಗೂ ಒಳ್ಳೆಯದಾಗಿರುತ್ತೆ.